ಹಾವೇರಿ ಎಲ್ಲಕ್ಕಿ ನಾಡಿನಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಏನು ಮಹಿಳೆಯರು ನೊಂದ ಮಹಿಳೆಯರಿಂದ ಇವತ್ತು SP ಆಫೀಸಿಗೆ ಬಂದು ಮನವಿಯನ್ನು ಸಲ್ಲಿಸಿದವೆ. ಈ ಮನವಿಯನ್ನು ಸ್ವೀಕರಿಸಿದಂಥ ಅಧಿಕಾರಿಗಳು ಕೂಡಲೇ ಎಲ್ಲ ಪೊಲೀಸ್ ಠಾಣೆಗೂ ಏನು ಮಹಿಳೆಯರು ನೊಂದ ಮಹಿಳೆಯರು ಹೋದ ತಕ್ಷಣವೇ ಅವರಿಗೆ ಸ್ಪಂದನೆ ಮಾಡಬೇಕು, ಅವರಿಗೆ ಏನು ಅಲ್ಲಿ ಕಷ್ಟ ಸುಖ ದುಃಖಗಳನ್ನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಇವತ್ತು ಮಾಂಗಲ್ಯ ಸರ ಮತ್ತು ಏನು ಮನವಿ ಕಾಪಿ ಮೆಮೊರಮನ್ನು ಕೊಟ್ಟಿದ್ದೇವೆ. ಏನು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಎಂಬ ಒಂದು ಮನವಿಯನ್ನು ಕಾಪಿಯನ್ನು ಕೊಟ್ಟಿದ್ದೇವೆ. ಕೂಡಲೇ ಇದನ್ನ ಪರಿಶೀಲನೆ ಮಾಡಿ. ಹಾವಳಿ ಜೋರಾಗಿ ಹಿಂದಿನ ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮಗೆ ಹೇಳಿ ಕಳಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ. ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಹೋಗಿದ್ದಾರೆ. ದುಡಿಮಿಲ್ದಾನೆ ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಾಂಗಲ್ಯ ನಮ್ಗೆ ಕೊಳ್ಳಾಗಿಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ? ಈ ಮಾಂಗಲ್ಯ ಹಾಕ್ಕೊಂಡು ನಾವೆಲ್ಲ ದುಡ್ಡು ನಾವು ಜೀವನ ಮಾಡೋಣ, ನಮ್ಮನ್ನು ಯಾರು ಕರ್ಕೊಳಲ್ಲ. ಅದಕ್ಕೆ ನಮಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ನಿಂದ ಬಡ್ಡಿ ಸಾಲಗಾರರಿಂದ ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದ್ರಪ್ಪ ಅನ್ನೊಂದು ಹೆಸರು. ಇಲ್ಲಾಂದರೆ ಎಲ್ಲ ಬಡ ಹೆಣ್ಮಕ್ಳು ಬಂದು DC ಆಫೀಸ್ ಮುಂದೆ ಒಂದು ಏನಾರು ಬಾಟ್ಲಿ ಗಿಟ್ಲಿ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ ಸರ್, ಈ ಮಾಂಗಲ್ಯದಿಂದ ನಮಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ತಾಳಾರ್ದೆ ಕೊಳ್ಳಾಗಿಂದ 2 ತಾಳಿನೂ ಮಾರಿ ಮತ್ತೊಂದು ತಾಳಿ ಹಾಕ್ಕೊಂಡಿದ್ದೆ ಹೆಂಗೋ ಮಾಡಿ. ಅದನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಾಂಗಲ್ಯ ಉಳಿಸ್ಕೊಡ್ರಿ, ಮಾಂಗಲ್ಯದಿಂದ ಇದ್ರೆ ನನಗೆ ಎಷ್ಟೋ ಧೈರ್ಯ ಇರ್ತೈತೆ ಕೊಳ್ಳಾಗ ಅಂಥೇಳಿ ನಮ್ಮ ಮನೆಯವ್ರು ನನ್ನ ಜೊತೆಗಿಲ್ಲ ಅಂದರೂ ಮಾಂಗಲ್ಯ ಹಾಕ್ಯಂದು ದುಡ್ಕೊಂಡು ತಿಂತಿದ್ದೆ. ಅದೇ ಮಾಂಗಲ್ಯನೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ. ಅದನ್ನಾದರೂ ನೋಡಿ ಅವರು ದಯಾಮಯ ಕರುಣೆಯಿಂದ ನಮ್ದು ಸಂಕಟವನ್ನು ತೋಡ್ಕೊಂಡನಿ, ಅದರಿಂದನಾದರೂ ನಮ್ಮದು ಈ ಕಷ್ಟದಿಂದ ಪಾರು ಮಾಡ್ತಾರೇನೋ ಮೈಕ್ರೋ ಬಜೆಟ್ನಿಂದ ಅಂತ ಕೇಳ್ತಾ ಇದ್ದೇನೆ ಸರ್. ತೊಗೊಂಡಿರುವಂಥ ನೊಂದ ಮಹಿಳೆ ನನ್ನ ವೈಯಕ್ತಿಕವಾಗಿ ನನಗೆ ಭಾಳ ತೊಂದರೆ ಕೊಟ್ಟಾರ. ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ 11 ತನಕ ಕುತ್ಕೊಂಡು ನಾ ಎಷ್ಟೋ ಸಲ ವಿಷ ತೊಗೊಳಕ್ಕೆ ಸತೆ ಹೋಗೇನಿ. 6 ಮಕ್ಕಳ ಮಕ್ಕ ನೋಡಿ ಮತ್ತೆ ಸುಮ್ಮನಾಗೇನಿ. ಇವರು ಬಡ್ಡಿ ಇದು ಮಾಡೋದಲ್ಲದೆ ಮತ್ತೆ ಡಬಲ್ ಬಡ್ಡಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಾಕತ್ತಾರೆ. ಹೆಂಗಾರ ಮಾಡಿ ಇದರಿಂದ ನಮ್ಗೆ ಪರಿಹಾರ ಕೊಡಿಸ್ಲೇಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಕೊಟ್ಟು ಪ್ರತಿದಿನ ಬೆಳಗ್ಗೆ RBI ನಿಯಮವನ್ನು ಪಾಲನೆ ಮಾಡದೇ ಅಧಿಕ ಬಡ್ಡಿ ವಿಧಿಸಿ ಪ್ರತಿ ವಾರ 15 ದಿವಸ ತಿಂಗಳಿಗೊಮ್ಮೆ ಅವ್ರ ಮನೆ ಬಾಗಿಲಿಗೆ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಮತ್ತು ವಸೂಲಿ ಮಾಡ್ತಕ್ಕಂಥ ನಿಯಮಗಳ ಗಾಳಿಗೆ ತೂರಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿಗಳು ಮಹಿಳೆಯರ ಮೇಲೆ ಅನವಶ್ಯಕವಾಗಿ ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಕ್ತವಾದ ಕಾನೂನು ಜಾರಿಗೆ ತಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಒಂದು ಏನು ಫೈನಾನ್ಸಿಂದ ಹಾವಳಿಯಿಂದ ನಮ್ಮ ಮಹಿಳೆಯರನ್ನು ಮುಕ್ತ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಈಗಾಗಲೇ ನಾವು ಕಳೆದ 6-7 ತಿಂಗಳಿಂದಲೇ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಈಗಾಗಲೇ ಕರ್ನಾಟಕದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ಏನು ಋಣಮುಕ್ತ ಕಾಯ್ದೆ ಅಡಿಯಲ್ಲಿ ಎಲ್ಲ ಸಂಘಗಳನ್ನು ಬ್ಯಾನ್ ಮಾಡಿ ಯಾವುದೇ ರೀತಿಯಾದಂಥ ಇವರು ಸಾಲ ಕಟ್ಟದ ರೀತಿಯಲ್ಲಿ ನೊಂದ ಕುಟುಂಬಗಳನ್ನು ಉಳಿಸ್ಬೇಕು. ಈಗಾಗಲೇ ಮನೆಮಠಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಮನೆಮಠ ಬಿಟ್ಟು ಹೋದವ್ರನ್ನ ಮತ್ತೆ ಮರಳಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಂತರ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ದಂಡ ಅಧಿಕಾರಿಗಳು ಕೂಡಲೇ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಯಾವುದೇ ರೀತಿಯಂಥ ನೊಂದ ಮಹಿಳೆಯರು ಪೊಲೀಸ್ ಠಾಣೆಗೆ ಹೋದಾಗ ಅವರಿಗೆ ಒಂದು ರಕ್ಷಣೆ ಕೊಡತಕ್ಕಂಥ ವ್ಯವಸ್ಥೆ, ಅವರಿಗೆ ನೊಂದಂಥ ಮಹಿಳೆಯರಿಗೆ ತಾಳ್ಮೆಯಿಂದ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ನೊಂದ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಬೇಕು ಅಂತ ಈ ಮೂಲಕ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ನಾವು ಮಾಂಗಲ್ಯವನ್ನು ಉಳಿಸಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಪೋಸ್ಟ್ ಮುಖಾಂತರ ಕಳಿಸಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೂ ಕೂಡ ಕೊಟ್ಟಿದ್ದೀವಿ. ಕೂಡಲೇ ನೊಂದ ಕುಟುಂಬಗಳನ್ನು ಉಳಿಸ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿಕೊಂಡು ನಮ್ಮ ಮನವಿಯನ್ನು ಸ್ವೀಕರಿಸಿದ ಎಲ್ಲ ಅಧಿಕಾರಿಗಳು ಕೂಡಲೇ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆ ಹಾವೇರಿ ಈ ಸಂಘಟನೆಯಿಂದ ಮೈಕ್ರೋ ಫೈನಾನ್ಸ್ ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಿ ಅನ್ನೋ ಒಂದು ಫೈನಾನ್ಸ್ ಸಮಸ್ಯೆಯಿಂದ DC ಅವರಿಗೆ ಫೈನಾನ್ಸ್ ಕಿರುಕುಳ ತಪ್ಪಿಸಬೇಕಂತೇಳಿ DC ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇವಾಗ ಮನವಿ ಕೊಟ್ಟಿದ್ದೀವಿ DC ಅವರಿಗೆ. ಈ DC ಅವರು ಇದನ್ನು ಸರಿಯಾದ ರೀತಿ ಕ್ರಮ ಜರುಗಿಸಲಿಲ್ಲ ಅಂದರೆ ಇನ್ನು 15 ದಿನಗಳ ನಂತರ
ಈ ಸಮಸ್ಯೆ ಹಾವೇರಿ ಜಿಲ್ಲೆ ಒಳಗೆ ಸರಿ ಆಗಲಿಲ್ಲ ಅಂದರೆ ಈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ನೊಂದ ಮಹಿಳೆಯರನ್ನು ಕರೆಸಿ ಅತಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಿದ್ವಿ.